ಖರ್ಗೆ ಅವರಿಗೂ ಇನ್ನೂ ಸಿಎಂ ಆಗಲು ಸಾಧ್ಯ ಇಲ್ಲ. ಬಾಬು ಜಗಜೀವನ್ ರಾಮ್ ಪ್ರಧಾನಿ ಆಗಲಿಲ್ಲ. ಹಾಗಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಮುಖ್ಯಮಂತ್ರಿ ಆಗೋದೇ ಇಲ್ವಾ? ಸಿಎಂ ಸಿದ್ದರಾಮಯ್ಯ ಮುಂದೆ ಮುನಿಯಪ್ಪ ಹೆಂಗಂದಿದ್ಯಾಕೆ? ಪಕ್ಷದಲ್ಲಿ ಹೇಳಿ ಕೇಳಿ ಮಲ್ಲಿಕಾರ್ಜುನ್ ಖರ್ಗೆ ಬಹಳ ಸೀನಿಯರ್ ದಲಿತ ನಾಯಕ. ಮಲ್ಲಿಕಾರ್ಜುನ್ ಖರ್ಗೆ ಪ್ರಸ್ತುತ ಎಐಸಿಸಿ ಅಧ್ಯಕ್ಷರು. ಹೈಕಮಾಂಡ್ ಮಟ್ಟದಲ್ಲಿ ನೀತಿ ನಿರೂಪಣೆಯಲ್ಲಿ ಅವರೇ ಪ್ರಮುಖ ವ್ಯಕ್ತಿ. ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಆಗುವ ಆಸೆ ಇದ್ದಿರಬಹುದು. ಆದರೆ ಆ ಆಸೆ ಮಾತ್ರ ಇಲ್ಲಿವರೆಗೂ ಈಡೇರ್ತಾ ಇಲ್ಲ. ಎಷ್ಟೋ ಬಾರಿ ಟವಲ್ ಹಾಕಿದ್ರೂ ಕೂಡ ಆ ಆಸೆ ಯಾಕೋ ಕುಲಾಯಿಸಲಿಲ್ಲ. ಈ ಹಿಂದೆ ಖರ್ಗೆ ಅವರ ಹೆಸರು ಎಳೆದು ತಂದಿದ್ದ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಕುರಿತಾಗಿ ರಾಜಕೀಯ ವಲಯದಲ್ಲಿ ಏಕಮುಖ ಚರ್ಚೆಯನ್ನು ಕೂಡ ಬಹುಮುಖ ಆಗಿಸುವ ದಾಳವನ್ನು ಕೂಡ ಉರುಳಿಸಿದ್ರು. ಆ ಮೂಲಕ ಡಿಕೆ ಶಿವಕುಮಾರ್ ಎಸೆದ ಚೆಂಡು ಸಿದ್ದರಾಮಯ್ಯ ಅಂಗಳದ ವಿಕೆಟ್ನತ್ತ ರಭಸದಿಂದ ನುಗ್ಗುವಂತಾಗಿ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯವನ್ನ ಆಳ್ತಿದ್ದಾರೆ. ಆದರೆ ಆಗ್ಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗುವ ಕನಸು ಕನಸಾಗೇ ಉಳಿದಿದೆ. ಯಾಕೆ ಅನ್ನುವ ಪ್ರಶ್ನೆ ಮಾತ್ರ ಎಲ್ಲರಲ್ಲೂ ಕೂಡ ಮೂಡ್ತಾ ಇದೆ. ಅದಕ್ಕೆ ಪುಷ್ಟಿ ಎಂಬಂತೆ ಈಗ ಆಹಾರ ಸಚಿವರಾಗಿರುವಂತಹ ಕೆಎಚ್ ಮುನಿಯಪ್ಪನವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿದ್ದೀರಿ. ಇದು ಗಾಂಧೀಜಿಯವರ ಕನಸು, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು, ಇದು ಬಾಬು ಜಗಜೀವನ್ ರಾಮನ್ ಕನಸು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನನ್ನು ಮಾಡಿದರೆ ಸ್ವತಂತ್ರ ಭಾರತದಲ್ಲಿ ಸೋಲಿಲ್ಲದ ಸರ್ದಾರ್ 8 ಬಾರಿ ಲೋಕಸಭೆಗೆ ಆಯ್ಕೆ ಮಾಡಿ ಬಾಬು ಜಗಜೀವನ್ ರಾಮ್ ಅವರು ಮೊಟ್ಟ ಮೊದಲು ಕಾರ್ಮಿಕ ಸಚಿವರಾಗಿ ಏನು ಕಾನೂನನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದ್ರು ಅದನ್ನು ಚಾಚು ತಪ್ಪದೆ ಅವರು ಕೆಲಸವನ್ನು ಮಾಡಿದರು. ವಿಶೇಷವಾಗಿ ಕಾಳಜಿಯನ್ನು ವಹಿಸಿ ಎಲ್ಲದರಲ್ಲಿ ಕೂಡ ಈ SC STಗೆ ರಿಸರ್ವೇಷನ್ ಇರಬೇಕು ಅಂತೇಳಿ ಕೆಲಸವನ್ನು ಮಾಡಿದರು. ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಅವರದೇ ಒಂದು ಚಿಂತನೆಯಲ್ಲಿ ಜಾರಿಗೆ ಮಾಡಿದರು. ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಪೌರ ಕಾರ್ಮಿಕರ ದಿನಾಚರಣೆಯಲ್ಲಿ ಶೋಷಿತ ವರ್ಗಗಳ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಖರ್ಗೆ ಅವರು ಸಿಎಂ ಆಗುವುದಕ್ಕೆ ಸಾಧ್ಯನೇ ಇಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಹಿಂಗ್ಯಾಕೆ ಅಂದ್ರು ಆಹಾರ ಸಚಿವರು ಅಂತ ನೋಡೋದಾದ್ರೆ, ಹೌದು, ನಿನ್ನೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ ಪೌರ ಕಾರ್ಮಿಕರ ದಿನಾಚರಣೆ ಹಾಗೆ ಪೌರ ಕಾರ್ಮಿಕರಿಗೆ ನೇಮಕಾತಿ ಪತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಮಾತಾಡಿದ ಸಂದರ್ಭದಲ್ಲಿ ಪರೋಕ್ಷವಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಟಾಂಗ್ ಅನ್ನ ಕೊಟ್ಟಿದ್ದಾರಾ ಕೆಎಚ್ ಮುನಿಯಪ್ಪನವರು ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಅದಾದ ಮೇಲೆ ನಮ್ಮ ಹಿರಿಯ ನಾಯಕರಂತ ಖರ್ಗೆ ಸಾಹೇಬರ ಜವಾಬ್ದಾರಿ ತೆಗೆದುಕೊಂಡ ಮೇಲೆ ಅನಾರ್ಗನೈಸ್ಡ್ ಸೆಕ್ಟರ್ಗೂ ಕೂಡ ನ್ಯಾಯ ಕೊಡಬೇಕು, ಅವ್ರಿಗೂ ಕೂಡ ಅನುಕೂಲ ಮಾಡಿಕೊಡ್ಬೇಕಂತ ಸಾಕಷ್ಟು ಕೆಲಸಗಳನ್ನು ಮಾಡಿ ಇದು ಶೋಷಿತರಲ್ಲಿ ಶೋಷಿತ ವರ್ಗಗಳು. ಖರ್ಗೆ ಅವರಿಗೆ ಒಮ್ಮೆ ಕೂಡ ಸಿಎಂ ಆಗೋದಕ್ಕೆ ಆಗಲಿಲ್ಲ, ಅವಕಾಶವನ್ನು ಕೂಡ ಕೊಡಲಿಲ್ಲ. ಸಿಎಂ ಎದುರಲ್ಲೇ ಪರೋಕ್ಷವಾಗಿ ಮಾತಾಡಿರುವಂತದ್ದು. ಕಾರ್ಯಕ್ರಮವನ್ನ ಉದ್ದೇಶಿಸಿ ಕೆಎಚ್ ಮುನಿಯಪ್ಪನವರು ಮಾತಾಡಿದ್ರು. ಖರ್ಗೆ ಅವರು ಎಷ್ಟೆಲ್ಲ ಹೋರಾಟವನ್ನ ಮಾಡಿಕೊಂಡು ಬಂದಿದ್ರು ಕೂಡ ಅವರಿಗೆ ಮುಖ್ಯಮಂತ್ರಿ ಆಗುವುದಕ್ಕೆ ಆಗಲಿಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ರು. ಅಷ್ಟೇ ಅಲ್ಲದೆ ಬಾಬು ಜಗಜೀವನ್ ರಾಮ್ಗೆ ಪಿಎಂ ಆಗೋದಕ್ಕೂ ಕೂಡ ಆಗಲಿಲ್ಲ. ಶೋಷಿತರು ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಿ ಅವರು ಮುಂಚೂಣಿಗೆ ಬರಲಿ, ದೇಶ ನಡೆಸುವ ಶಕ್ತಿ ಅವರಿಗೆ ಸಿಗಲಿ. ಬಾಬು ಜಗಜೀವನ್ ರಾವ್ ಸತತ 8 ಬಾರಿ ಸಂಸದರಾದರು. ಎಷ್ಟೇ ಕೆಲಸ ಮಾಡಿದ್ರೂ ಬಾಬು ಜಗಜೀವನ್ ರಾಮ್ ಅವರಿಗೆ ಪ್ರಧಾನಿ ಆಗುವುದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಿಎಂ ಆಗುವುದಕ್ಕೆ ಆಗಲಿಲ್ಲ. ಕಾಂಗ್ರೆಸ್ ಪಕ್ಷದ ಪರ ನಿಂತಿರುವುದು SC ST ಸಮುದಾಯ. ಅದಕ್ಕೆ ಚಿತ್ರದುರ್ಗದ ಐಕ್ಯತಾ ಸಮಾವೇಶ ಸಾಕ್ಷಿ ಆಗಿದೆ ಅಂತ ಹೇಳಿದರು. ಕಾಂಗ್ರೆಸ್ ಪಕ್ಷಕ್ಕೂ ನಮಗೂ ನಿಕಟವಾದ ಸಂಪರ್ಕ ಇದೆ. ಇಂದಿರಾ ಗಾಂಧಿಯವರಾಗಲಿ ಗಾಂಧೀಜಿಯವರ ಕಾಲದಲ್ಲಾಗಲಿ ಆ ಕಾಲದಿಂದ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ತತ್ವ, ಕಾಂಗ್ರೆಸ್ ಪಾರ್ಟಿಯನ್ನು ನಂಬಿಕೊಂಡಿರುವಂಥದ್ದು ಈ ಸಮುದಾಯಗಳು. ಶೋಷಿತರಲ್ಲಿ ಶೋಷಿತರಾದವರು ಇಂಥ ಒಂದು ಕಟ್ಟಕಡೆಯಾದಂಥ ಕೆಲಸವನ್ನು ಮಾಡಿ ಜನರಿಗೆ ಮೊಟ್ಟ ಮೊದಲು ಆರೋಗ್ಯ ಕೊಡುವವರೇ ಇವರು.
ನೆಮ್ಮದಿ ಕೊಡುವವರು ಇರುವರು. ಇನ್ನು SC/ST ಸಮುದಾಯ ಸದಾಕಾಲ ಕಾಂಗ್ರೆಸ್ ಪರವಾಗಿ ನಿಂತಿದೆ. ಆದರೆ ಪ್ರಯೋಜನ ಏನು? ಕಾಂಗ್ರೆಸ್ ಪರವಾಗಿ SC/ST ಸಮುದಾಯ ನಿಂತಿದೆ ಅನ್ನೋದಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀರಿ. ಸರ್ಕಾರ ನಿಮ್ಮ ಅಭಿವೃದ್ಧಿಗೆ ಬದ್ಧವಾಗಿದೆ. ಪೌರ ಕಾರ್ಮಿಕರ ಅಭಿವೃದ್ಧಿಗೆ ಸರ್ಕಾರ ವಸತಿ ಶಾಲೆ ಮಾಡಲಿ ಅಂತ ಇದೇ ಸಂದರ್ಭದಲ್ಲಿ KH ಮುನಿಯಪ್ಪನವರು ಆಗ್ರಹಿಸಿದ್ದು. ಗುತ್ತಿಗೆ ಆಧಾರದ ಪೌರ ಕಾರ್ಮಿಕರನ್ನ ಪ್ರಸ್ತುತ ಕಾಯಂ ಮಾಡಲಾಗಿದ್ದು, ಮುಂದಿನ ದಿನಗಳಲ್ಲಿ ಸುಮಾರು 9,000 ಸಂಖ್ಯೆಯಷ್ಟಿ ಇರಬಹುದಾದ ತ್ಯಾಜ್ಯ ವಿಲೇವಾರಿ ವಾಹನ ಚಾಲಕರು, ಸಹಾಯಕರು ಹಾಗೆ ಆಪರೇಟರ್ಸ್ಗಳನ್ನು ಕೂಡ ಕಾಯಂ ಮಾಡಲಾಗುವುದು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭರವಸೆಯನ್ನ ನೀಡಿದ್ದಾರೆ. ಇನ್ನು ಪೌರ ಕಾರ್ಮಿಕರನ್ನ ಗುತ್ತಿಗೆದಾರರು ಶೋಷಣೆ ಮಾಡ್ತಾ ಇದ್ದು, ನ್ಯಾಯಯುತವಾದ ಸಂಬಳ ಕೊಡದೆ ಇದ್ದುದನ್ನ ನಾನು ಹಿಂದೆ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಗಮನಿಸಿದ್ದೆ. ಅದಕ್ಕಾಗಿ ಶೋಷಣೆಗೆ ಒಳಗಾದ ಪೌರ ಕಾರ್ಮಿಕರ ಸಹಾಯಕ್ಕಾಗಿ ಕನಿಷ್ಠ ವೇತನ ಕಾಯ್ದೆ ಪ್ರಕಾರ ದೊರೆಯಬೇಕಾದ ಕನಿಷ್ಠ ಸಂಬಳವನ್ನ ಕಡ್ಡಾಯವಾಗಿ ದೊರೆಯುವ ವ್ಯವಸ್ಥೆಯನ್ನ ಮಾಡಿದೆ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದರು. ಪೌರ ಕಾರ್ಮಿಕರಿಗೆ ಮೊದಲು 7,000 ರೂಪಾಯಿ ದೊರೆತಿದ್ದ ಸಂಬಳವನ್ನ 17,000ಕ್ಕೆ ಹೆಚ್ಚಿಸಿ ನೇರವಾಗಿ ಬ್ಯಾಂಕ್ ಖಾತೆಗೆ ಪಾವತಿ ಆಗುವ ವ್ಯವಸ್ಥೆಯನ್ನ ಮಾಡಲಾಯಿತು. ಈ ರೀತಿ ಪೌರ ಕಾರ್ಮಿಕರಿಗೆ ಮಧ್ಯವರ್ತಿಗಳ ಹಾವಳಿಯಿಂದ ಮುಕ್ತಿಗೊಳಿಸಲಾಗ್ತಿದೆ ಅಂತ ಸಿದ್ದರಾಮಯ್ಯನವರು ಹೇಳಿದರು. ವಿರೋಧ ಪಕ್ಷದ ನಾಯಕನಾಗಿದ್ದ ಸಂದರ್ಭದಲ್ಲಿ ಪೌರ ಕಾರ್ಮಿಕರ ಬಹುದಿನಗಳ ಬೇಡಿಕೆಯಾಗಿದ್ದ ಕಾಯಂ ನೇಮಕಾತಿಯನ್ನ ಬೆಂಬಲಿಸಿ ಆಗಿನ ಸರ್ಕಾರ ಕಾಯಂ ನೇಮಕಾತಿ ಬೇಡಿಕೆಯನ್ನ ಈಡೇರಿಸದೇ ಇದ್ರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಈ ಬೇಡಿಕೆಯನ್ನ ಪೂರೈಸುವುದಾಗಿ ಭರವಸೆಯನ್ನ ನೀಡಿದೆ ಅಂತ ಸಿದ್ದರಾಮಯ್ಯ ಅದನ್ನ ಇವತ್ತು ಈಡೇರಿಸಿದ್ದಾರೆ. ಇದರಿಂದ ಪೌರ ಕಾರ್ಮಿಕರ ವೇತನ 39,000 ರೂಪಾಯಿಗಳಾಗಿ ಅವರ ಖಾತೆಗೆ ನೇರವಾಗಿ ಪಾವತಿ ಆಗ್ತಾ ಇದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೇನೆ. ಒಂದು ವೇಳೆ ಅವರು ಮಾಡದೇ ಇದ್ರೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತದೆ. ನಾವು ಬಂದ ಮೇಲೆ ನಿಮ್ಮನ್ನೆಲ್ಲ ಕಾಯಂ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೆ ನಾನು. ಅದೇ ರೀತಿ ಇವತ್ತು DK ಶಿವಕುಮಾರ್ ಅವರು ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿದ್ದಾರೆ. ಅವ್ರ ಮೂಲಕ ನಾವೊಂದು ತೀರ್ಮಾನ ಮಾಡಿದ್ದೀವಿ. ಇವತ್ತು ನಿಮ್ಮನ್ನೆಲ್ಲ ಕಾಯಂ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಒಟ್ಟಾರೆಯಾಗಿ ರಾಜಕೀಯ ಜಟಾಪಟಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತ್ರ ಮುಖ್ಯಮಂತ್ರಿ ಆಗುವ ಕನಸು ಕನಸಾಗಿಯೇ ಉಳಿತಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.